ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಹೇಗಿದ್ರೆ ಐ ಹೋಪ್ ಎರಡು ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ KCT ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಜಸ್ಟ್ ರಿಮೈಂಡರ್ ಆಯಿತಾ. ಏನಪ್ಪ ಅಂತಂದರೆ, ಯಾರೆಲ್ಲ KCT ಎಕ್ಸಾಮ್ನ ಬರೀತೀರಾ ಈ ವರ್ಷ, ಸೊ ಅವರಿಗೆಲ್ಲ ನಿಮ್ಮ ಏನು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಬೇಕಾಗುವಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಅವರು ಆಲ್ರೆಡಿ ಒಂದು ಲಿಂಕನ್ನು ಕೊಟ್ಟಿದ್ರು. ಓಕೆನಾ. ಸೊ ನಿಮಗೆ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ನಾಳೆ ಅಂದರೆ ಏಪ್ರಿಲ್ 21ನೇ ತಾರೀಕು ನಿಮಗೆ ಲಾಸ್ಟ್ ಡೇಟ್ ಇರುತ್ತೆ. ಸೊ 20ನೇ ತಾರೀಕು ಮಧ್ಯರಾತ್ರಿ 11:59 ನಿಮಗೆ ಟೈಮ್ ಇರುತ್ತೆ. ಓಕೆನಾ. ಸೊ ಸುಮಾರಷ್ಟು ವಿದ್ಯಾರ್ಥಿಗಳು ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಇಟ್ಕೊಂಡಿರ್ತೀರಾ, ಬಟ್ ಅಪ್ಲೋಡ್ ಬಿಡು ಅಂತಂದು ಸುಮ್ಮನೆ ಮರ್ತೋಗಿರ್ತೀರಾ. ಓಕೆನಾ. ಸೊ ಅಂಥವ್ರಿಗೆ ಒಂದು ರಿಮೈಂಡರ್ ಆಯಿತಾ. ಸೊ ನಾಳೆ ಅಷ್ಟೊತ್ತಿಗೆ ನೀವು ಅಪ್ಲೋಡ್ ಮಾಡಬೇಕು. ಸೊ ಡೇಟ್ ಎಕ್ಸ್ಟೆಂಡ್ ಮಾಡೋದ್ರ ಬಗ್ಗೆ ಇನ್ನೂ ಏನೂ ನೋಟಿಫಿಕೇಶನ್ನ ರಿಲೀಸ್ ಮಾಡಿಲ್ಲ. ಓಕೆನಾ. ಸೊ ನಾಳೆ ಅಷ್ಟೊತ್ತಿಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತಿದ್ರೆ ನಾಳೆ ಅಷ್ಟೊತ್ತಿಗೆ ರಿಲೀಸ್ ಮಾಡ್ತಾರೆ. ಓಕೆನಾ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಲಾಸ್ಟ್ ಡೇಟ್ವರೆಗೂ ವೇಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಇತ್ತು ಅಂತಂದರೆ ಇವಾಗಲೇ ಅಪ್ಲೋಡ್ ಮಾಡಿ. ಸೊ ನಾಳೆ ಅಷ್ಟೊತ್ತಿಗೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದಾದಮೇಲೆ 24ನೇ ತಾರೀಕುವರೆಗೂ ವೆರಿಫಿಕೇಷನ್ ಮಾಡಲಾಗುತ್ತೆ. ಏನೇನು ಅಪ್ಲೋಡ್ ಮಾಡಿರ್ತಾರಲ್ವ ಡಾಕ್ಯುಮೆಂಟ್ಸು, ಸೊ ಅದನ್ನೆಲ್ಲ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದಾದಮೇಲೆ 25ನೇ ತಾರೀಕು ಯಾರೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇದ್ದಾರೆ ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೆಯೋದಕ್ಕೆ, ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇಲ್ಲ ಅನ್ನೋ ಒಂದು ಲೀಸ್ಟನ್ನು ಕೂಡ ಪಬ್ಲಿಷ್ ಮಾಡ್ತಾರೆ. ಅವರ ವೆಬ್ಸೈಟ್ನಲ್ಲೇ ಪಬ್ಲಿಷ್ ಮಾಡ್ತಾರೆ. ಸೊ ಅದಾದಮೇಲೆ ಯಾರೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತಾರೆ, ಸೊ ಅವರು 26ನೇ ತಾರೀಕು ತಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಓಕೆನಾ. ಸೊ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು 29ನೇ ತಾರೀಕು ನೀವು ಎಕ್ಸಾಮನ್ನು ಬರೀಬೋದು. ಓಕೆನಾ. ಸೊ ಅದಕ್ಕೋಸ್ಕರನೇ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಅಪ್ಲೋಡ್ ಮಾಡಬೇಕು. ಓಕೆನಾ. ಸೊ ಕರೆಕ್ಟಾಗಿ ವ್ಯಾಲಿಡ್ ಇರುವಂತಹ ಡಾಕ್ಯುಮೆಂಟ್ಸ್ಗಳನ್ನೇ ಅಪ್ಲೋಡ್ ಮಾಡಿ. ಸೊ ಯಾರು ಕೂಡ ಇಂಥ ಒಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಬಿಕಾಸ್ ನಾನು KCT ಬರೀಬೇಕಾದ್ರೆ ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡಿದ್ದೆ. ಹೇಗಪ್ಪ ಅಂತಂದರೆ, ನನಗೆ ಐಡಿಯಾನೇ ಇರಲಿಲ್ಲ ಆಯಿತಾ, ಈ ಒಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋದಿರುತ್ತೆ ಅಂತ ಐಡಿಯಾನೇ ಇರಲಿಲ್ಲ. ಸೊ ಜಸ್ಟ್ ನಾನು ಹೇಗೆ ಅಂದ್ಕೊಂಡಿದ್ದೆ ಅಂದರೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಲ್ಲೊಂದು ಕ್ವಶನ್ ಕೇಳುತ್ತಲ್ವಾ, ಸೊ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೋದಕ್ಕೆ ಎಲಿಜಿಬಲ್ ಇದ್ದೀರಾ ಇಲ್ವ ಅಂತ ಒಂದು ಕ್ವಶನ್ ಕೇಳುತ್ತೆ. ಸೊ ಅಲ್ಲಿ ನಾನು ಎಸ್ ಅಂತ ಕೊಟ್ಬಿಟ್ಟಿದ್ದೆ. ಸೊ ಅಷ್ಟೇ ಮುಗೀತು ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಹಾಲ್ ಟಿಕೆಟ್ ಬರುತ್ತೆ, ಸೊ ನಾನು ಡೈರೆಕ್ಟಾಗಿ ಹೋಗಿ ನಾನು ಏನು ಸೆಂಟ್ರ್ ಚೂಸ್ ಮಾಡಿರ್ತೀನಲ್ವ, ಸೊ ಆ ಸೆಂಟರ್ಗೆ ಹೋಗ್ಬಿಟ್ಟು ನಾನು ಎಕ್ಸಾಮ್ ಬರೆದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ. ಬಟ್ ನಂಗೆ ಐಡಿಯಾನೇ ಇರಲಿಲ್ಲ. ಯಾವಾಗ ಅಂತಂದರೆ, ಇವತ್ತು ಲಾಸ್ಟ್ ಡೇಟ್ ಅಪ್ಲೋಡ್ ಮಾಡೋದು, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋದು ಇವತ್ತು ಲಾಸ್ಟ್ ಡೇಟ್ ಇತ್ತು ಅಂತಂದ್ರೆ ಅವಾಗ ಗೊತ್ತಾಗಿತ್ತು ನನಗೆ ಅಪ್ಲೋಡ್ ಮಾಡಬೇಕು ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಒಂದಿಂದಲೇ ಒಂದು ಏನು ಸಂಜೆ ರಾತ್ರಿಯಲ್ಲಿ ಹೆಂಗೆ ಮಾಡೋಕ್ಕಾಗುತ್ತೆ, ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೂಡಿಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಸ್ಕೊಂಡು ಅಪ್ಲೋಡ್ ಮಾಡೋಕ್ಕೆ ಹೇಗೆ ಸಾಧ್ಯ ಆಗಲ್ಲಲ್ವಾ. ಸೊ ಆ ಒಂದು ಕಾರಣಕ್ಕಾಗಿ ನಾನು ಮಿಸ್ ಮಾಡಿಕೊಂಡೆ. ಸೊ ನೀವು ಯಾರು ಕೂಡ ಆ ಒಂದು ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ. ಸೊ ಅದಕ್ಕೋಸ್ಕರನೇ ಕರೆಕ್ಟಾಗಿ ವ್ಯಾಲಿಡ್ ಇರುವಂಥ ಡಾಕ್ಯುಮೆಂಟ್ಸ್ಗಳನ್ನೇ ಅಪ್ಲೋಡ್ ಮಾಡಿ. ಮತ್ತು ನಿಮ್ಮ KCT ಎಕ್ಸಾಮ್ಸು ಕೂಡ ಬಂತು ಇನ್ನೇನು 2-3 ದಿನದಲ್ಲಿ. ಸೊ ಎಲ್ಲ ಎಕ್ಸಾಮ್ಸನ್ನು ಚೆನ್ನಾಗಿ ಮಾಡಿ, ಹಾಗೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ನು ಕೂಡ ಚೆನ್ನಾಗಿ ಮಾಡಿ. ಸೊ ನೀವು ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೀತಿಲ್ಲ ಅಂತ ಅಂದರು, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬರಿತಾ ಇರ್ತಾರೆ ಪ್ರಾಕ್ಟಿಕಲ್ ಎಕ್ಸಾಮು ಬರಿಬೇಕು ಅಂತ ಹೇಳಿರ್ತಾರೆ ನಿಮ್ಮ ಎದುರಿಗೆ. ಸೊ ಅವರಿಗೆ ಆದಷ್ಟು ಬೇಗ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆನಾ. ಸೊ ಮುಂದೆ ನಿಮ್ಮ KCT ಎಕ್ಸಾಮ್ ಆದಮೇಲೆ ಪೂರಾ ನಿಮ್ಮ KCT ಕೌನ್ಸಿಲಿಂಗ್ ಪ್ರೊಸೆಸ್ ಏನಿದೆ, ಸೊ ಪೂರ್ತಿ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರನೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.